ಫಸ್ಟ್ ಟೈಮು ತಿರುಪತಿಗೆ ಇಷ್ಟು ಹತ್ರ ಬಂದು ಇದು ದರ್ಶನ ಮಾಡ್ಕೊಳ್ದೆ ಹೊರಡ್ತಾ ಇರೋದು. ಬಟ್ ನಿಮ್ಗೆ ಗೊತ್ತು, ಅಲ್ಲಿ ದರ್ಶನ ಮಾಡೋದಕ್ಕೆ ಪ್ರಯರ್ ಬುಕ್ಕಿಂಗ್ ಎಲ್ಲ ಬೇಕು. ಪ್ಲಸ್ ಸ್ಟಾರ್ಟಿಂಗ್ ಪ್ಲ್ಯಾನಲ್ಲಿ ಈ ಕಡೆ ರೂಟ್ ಬರೋ ಪ್ಲ್ಯಾನೇ ಇರಲಿಲ್ಲ. ಇಲ್ಲಾಂದರೆ ಅದನ್ನು ಪ್ಲ್ಯಾನ್ ಮಾಡ್ಕೋಬೋದಿತ್ತು. ಬಟ್ ಈ ರೈಡು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು 15 ಡೇಸ್ ಮುಂಚೆ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಸೊ ದೇವ್ರನ್ನ ಕೇಳಿಕೊಂಡು ಮುಂದುವರ್ಸೋಣ. Good morning and namaskar ಎಲ್ಲರಿಗೂ. Welcome to another video of India to London series. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಒಂದು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆಯಲ್ಲ ಸೂರ್ಯ. ಇವತ್ತು ಸ್ವಲ್ಪ ಕರುಣೆ ತೋರಿಸಿ ಸೂರ್ಯದೇವರು ಸ್ವಲ್ಪ ಡಿಮ್ ಹಾಕ್ಬಿಟ್ರೆ ನಮ್ಮ ಜಾಗ ಜಲ್ದಿ ಸೇರ್ಕೊಂಡ್ಬಿಡ್ತೀನಿ ನಾನು ವಿಜಯವಾಡ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಕೇಳು ಒಂಚೂರು. ಹಾಂ, ముందర ఏం సమస్య లేదా విశాఖపట్నందాగా? ఏం షార్టేజ్ ఏం లేదా? ఇది రెగ్యులర్ నార్మల్ ఇది ఉండండి. ఇది అది డీజిలా? ఓకే ఏటా షార్టేజ్ ఏం లేదా? పెట్రోలా? కొన్ని బంకుల్లో లేవు. అవునా? తిరుపతి ఆ పక్కంతా ఎక్కడ లేవు. ఓకే. రోడ్ ఇలాగే ఉందా విజయవాడ దాకా? బాగుందా? ఓకే. తిరుపతి రూటే కదా? అవును, తిరుపతి అని ఇంకా అదే నెల్లూరు, ఒంగోలు, విజయవాడ సమ్మ రోడా? ఈరోజే పోవచ్చు కదా? 450 ఉంది కదా ఈ నుంచి? 9 hours వెళ్ళిపోవచ్చు. స్టాప్ అవుతుంది కదా ఆటోమేటిక్గా? చాలు కరెంట్. వద్దు లీక్ అవుతుంది. ಈ ಥರ ರೋಡ್ ಇದ್ಬಿಟ್ರೆ ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಟು ಹೈವೇ ಫುಟ್ಪ್ಯಾಕ್ಸ್ ಹಾಕಿ ಕಾಲು ಇಟ್ಕೊಂಡು ಹಿಂಗೆ ಹೋದ್ರೆ ಅದರ ಮಜಾನೇ ಬೇರೆ. ವೆರಿ ಕಂಫರ್ಟಬಲ್. ದಿಸ್ ಇಸ್ ಅ ಮಸ್ಟ್ ಹ್ಯಾವ್. ದಿಸ್ ಇಸ್ ಅ ಕ್ರೂಸ್ ಕಂಟ್ರೋಲ್ ಬೈ ಈಸಿ ಕ್ರೂಸ್, ದಟ್ ಈಸ್ ಬೈಕರ್ ಕಂಪನಿ bykr.co. I highly recommend this product. And this highway footpacks are from Prospect. These combo of these both are very much needed. ಸೊ ಈಗ ನೋಡಿ, ನಾನು ಥ್ರಾಟಲ್ ಕೊಡ್ತಾ ಇಲ್ಲ, ಬಟ್ ಇವನ್ ದೆನ್ ಐ ಹ್ಯಾವ್ ಸೆಟ್ ದ ಸ್ಪೀಡ್ ಅಟ್ 110. ಆರಾಮಾಗಿ ಅದೇ ಸ್ಪೀಡಲ್ಲಿ ಕ್ರೂಸ್ ಆಗ್ತಾ ಇದೆ. ಸೊ ಮೇನ್ ಥಿಂಗ್ ಏನು ಅಂದರೆ, ಜರ್ನಿ ಲಾಂಗ್ ಇರೋದ್ರಿಂದ ಯಾವಾಗಲೂ ಥ್ರಾಟಲ್ ಕೊಡಬೇಕು ಅಂದರೆ ರಿಸ್ಟ್ ಪೇನ್ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಲೈಕ್ ಅ ಫೆಟಿಗ್. ಆ ಥರ ಆಗೋದು ಅವಾಯ್ಡ್ ಮಾಡಬೇಕು ಅಂದರೆ ಐ ವಿಲ್ ಡೆಫಿನೆಟ್ಲಿ ಸೇ ಪರ್ಚೇಸ್ ದಿಸ್ ಆ್ಯಂಡ್ ಹೈವೇ ಫುಟ್ಪ್ಯಾಕ್ಸ್. ಜೋಳ ಆ್ಯಂಡ್ ಎಳ್ನೀರು ಕುಡಿಯೋಣ. ಅದೇನೋ ಗೊತ್ತಿಲ್ಲ, ಜೋಳ ನೋಡಿದ ತಕ್ಷಣ ಗಾಡಿ ಪಾರ್ಕ್ ಮಾಡಿಬಿಟ್ಟು ತಿನ್ನೋಣ ಅನಿಸುತ್ತೆ. ಸೊ ಸ್ಟಾಪ್ ಮಾಡಿ ಜೋಳ ತಿಂದೆ. ನಾನು ನಾನ್ ವೆಜೇ ತಿನ್ನಲ್ಲ, ಬಿಟ್ಟಿದ್ದೀನಿ. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ಆ್ಯಂಡ್ ಅದೆನ್ ಟೆಂಡರ್ ಕೊಕೊನಟ್ ಎಳ್ನೀರು ಕುಡಿದ್ಬಿಟ್ಟು ಅಲ್ಲೊಬ್ಬರು ಲೋಕಲ್ ಐಟ್ ಸಿಕ್ಕಿದ್ರು. ಅವರ ಗಾಡಿಯೆಲ್ಲ ನೋಡಿ ರೈಡ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೇಳಿದ್ರು. ಅವರು 12 ಇಯರ್ಸಿಂದ ಸಲಾಲಲ್ಲಿ ವರ್ಕ್ ಮಾಡ್ತಾರಂತೆ, ಕತಾರಲ್ಲಿ.
ಸೊ ಅಲ್ಲಿದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಅವ್ರ ಜೊತೆ ಒಂದು 10 ನಿಮಿಷ ಕಾಲ ಕಳೆದು ಅವರೊಂದು ಫೋಟೋ ತಗೊಂಡು ದೆನ್ ಐ ಪ್ರೊಸೀಡೆಡ್ ಟುವರ್ಡ್ಸ್ ವಿಜಯವಾಡ. ಈಗಷ್ಟೇ ತಿಂಡಿ ಮುಗಿಸ್ದೆ. ತಿಂಡಿ ಮುಗಿಸಿ ಅಗೇನ್ ಟುವರ್ಡ್ಸ್ ವಿಜಯವಾಡ. ಇನ್ನು 325 ಕಿಲೋಮೀಟರ್ಸ್ ಇದೆ, ಟೋಟಲ್ 5 hours. ಮೇ ಬಿ ಇನ್ನೊಂದು ಲಂಚ್ ಬ್ರೇಕ್ ತೊಗೊಂಡು ಐ ಥಿಂಕ್ ಐ ವಿಲ್ ರೀಚ್ ಬೈ ಈವ್ನಿಂಗ್ ಒಂದು 6-7 ಗಂಟೆ ಒಳಗಡೆ ತಲುಪೋದು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ನಾಳೆ ಒಂದು ಸ್ವಲ್ಪ ಶಾರ್ಟ್ ರೈಡ್ ಇರುತ್ತೆ. ನಾಳೆ ವಿಲ್ ಹೆಡ್ ಟುವರ್ಡ್ಸ್ ವಿಶಾಖಪಟ್ಟಣಂ. ಅಂದಾಜು ಒಂದು 350ರಿಂದ 360 ಕಿಲೋಮೀಟ್ರ್ ಇದೆ. ಸೊ ನಾಳೆ ಸ್ವಲ್ಪ ವಿಶಾಖಪಟ್ಟಣಂ ಏನಾರು ಆಚೆ ಹೋಗೋಕ್ಕೆ ಟ್ರೈ ಮಾಡೋಣ, ಏನಾರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ನಮ್ಮೂರೇ ವಾಸಿ, ನಾವು ನಮ್ಮೂರಲ್ಲೇ ಜಾಸ್ತಿ ಅಂದ್ಕೊಳ್ತಾ ಇದ್ವಿ. ನಮ್ಮೂರೇ ವಾಸಿ, ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ಎಂಜಾಯ್ ಮಾಡಲೇಬೇಕು. ಆಲ್ರೆಡಿ ಫುಡ್ಡೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ದೋಸೆ ಎಲ್ಲ ಅಲ್ಲಿ ನಾವು ಮೈಸೂರು ಅಥವಾ ಕರ್ನಾಟಕದಲ್ಲಿ ತಿಂದಿರೋ ಥರ ಅಂತೂ ಸಿಗ್ತಾಯಿಲ್ಲ ಇಲ್ಲಿ. ಓಕೆ, ಏನಾರ ಮ್ಯಾನೇಜ್ ಮಾಡಲೇಬೇಕು. ರೋಡಂತೂ ತುಂಬ ಚೆನ್ನಾಗಿದೆ. ಹೈವೇ ಈ ಥರ ಮಧ್ಯದಲ್ಲೆಲ್ಲ ಒಂದೊಂದು ಕನ್ಸ್ಟ್ರಕ್ಷನ್ ಆ ಥರನೇ ಇರುತ್ತೆ. ಅದು ಬಿಟ್ಟರೆ ರೋಡ್ ಇಸ್ ಅಲ್ಟಿಮೇಟ್. ಈ ಥರ ಇದ್ಬಿಟ್ರೆ ಸಾಕು ಫಾರ್ 2 ವೀಲರ್ಸು. ಕಾರ್ ಅವ್ರಿಗೆ ಸ್ವಲ್ಪ ಹಿಂಸೆ ಆಗ್ಬೋದೇನೋ. 2 ವೀಲರ್ಸ್ಗಂತೂ ಈ ಥರ ಒಂದು ಸಿಂಗಲ್ ರೋಡು ಚೆನ್ನಾಗಿರೋದು ಸಿಕ್ಬಿಟ್ರು ಸಾಕು. ದೂರದಲ್ಲಿ ಬ್ರಿಡ್ಜ್ ಕಾಣ್ತಾ ಇದೆ, ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ಸೊ ಇನ್ನು 152 ಕಿಲೋಮೀಟರ್ಸ್ ಬಾಕಿ ಇದೆ ವಿಜಯವಾಡಗೆ. ಆ್ಯಂಡ್ ಮೋಸ್ಟ್ಲಿ ಏರ್ಬಿಎನ್ಬಿಲಿ ಉಳ್ಕೊಳ್ಳೋ ಪ್ಲ್ಯಾನ್ ಇದೆ. ಇನ್ನೂ ಬುಕ್ ಮಾಡಿಲ್ಲ. ಲಾಸ್ಟ್ 1 hour ಇದ್ದಾಗ ಬುಕ್ ಮಾಡ್ತೀನಿ, ಡಿಸೈಡ್ ಮಾಡಿಬಿಟ್ಟು. ನನ್ನ ಕೈಲಿ ಆಗಿಲ್ಲ ಅಂದರೆ ನನ್ನ ಫ್ರೆಂಡ್ ಒಬ್ಬರು ಸಹಾಯ ಮಾಡ್ತಾಯಿದ್ದಾರೆ ನನಗೆ ಬುಕ್ ಮಾಡಿಕೊಡೋದಕ್ಕೆ. ಸೊ ಇವತ್ತು ಆಚೆ ಹೋಗೋದಲ್ಲೂ ಪ್ಲ್ಯಾನ್ ಇಲ್ಲ. ಡಿಸ್ಟೆನ್ಸ್ ಜಾಸ್ತಿನೇ ಇತ್ತು. 4 to 4 ಅಂದರೆ ಆಲ್ಮೋಸ್ಟ್ 12 hours ರೈಡ್ ಮಾಡ್ದಂಗೆ ಆಗುತ್ತೆ. ಸೊ ಊಟ ಮಾಡಿ ಚೆನ್ನಾಗಿ ರೆಸ್ಟ್ ತೊಗೊಂಡು ತಿರ್ಗಾ ನಾಳೆ ಪ್ರಿಪೇರ್ ಆಗಬೇಕು. ನಾಳೆ ವಿಶಾಖಪಟ್ಟಣಂ ಕಡೆಗೆ. ಆವಾಗಲೇ ಡಿಸ್ಟೆನ್ಸ್ ಹೇಳ್ದಂಗೆ 350 to 360 ಕಿಲೋಮೀಟರ್ಸ್ ಏನೋ ಇದೆ. ನಾಳೆ ಏನಾದರೂ ಜಲ್ದಿ ರೀಚ್ ಆದರೆ ಡೆಫಿನೆಟ್ಲಿ ಎಲ್ಲ ಏನಾದರೂ ಸೈಟ್ ಸೀಯಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಫೈನಲಿ ವಿಜಯವಾಡ. ಸೊ ರೂಮ್ ಬುಕ್ ಆಗಿದೆ. ನನ್ನ ಫ್ರೆಂಡು ರೂಮ್ ಬುಕ್ ಮಾಡಿಬಿಟ್ಟಿದ್ದಾನೆ. ಒಂದು 4.5 ಕಿಲೋಮೀಟರ್ಸ್ ಇದೆ. 10 minutes ತೋರಿಸ್ತಾ ಇದೆ. ಹೋಗಿ ತಕ್ಷಣ ಫ್ರೆಶ್ ಆಗಿ ಒಂದು ಸ್ವಲ್ಪ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಊಟದ ವ್ಯವಸ್ಥೆ ಮಾಡಿ. ಫಸ್ಟ್ ಟೈಮ್ ನಾನು ವಿಜಯವಾಡ ಬಂದಿರೋದು. ಇಷ್ಟು ದೊಡ್ಡದಿದೆ ಸಿಟಿ ಅಂತ ಅನ್ಸ್ಕೊಂಡಿಲ್ಲ. ಬಟ್ ಗುಡ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ. ಸಿಕ್ಕಾಪಟ್ಟೆ ದೊಡ್ಡದು. ಇದೆ ಪ್ರಾಪರ್ಟಿ ದ ಎಂಪೈರ್ ಹೋಟೆಲ್ ಅಂತ ಪಾರ್ಕಿಂಗು. After a long ride of 660 kilometers, finally I have reached Vijayawada. See you in the next video.
ಅಷ್ಟೇ.